ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಎಲ್ಲೆಡೆ ಗರಂ ಆಗಿದ್ದಾರೆ. ಕೇಂದ್ರದ ವಿರುದ್ಧ ಖಾಸಗಿ ಬಸ್ ಮಾಲೀಕರು ಆಕ್ರೋಶ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಎಲ್ಲೆಡೆ ಆಕ್ರೋಶ. ಕೇಂದ್ರದ ವಿರುದ್ಧ ಖಾಸಗಿ ಬಸ್ ಮಾಲೀಕರು ಸಹಿತ ಗರಂ ಆಗಿದ್ದಾರೆ. ಖಾಸಗಿ ಬಸ್ ಪ್ರಯಾಣ ದರ ಏರಿಕೆಗೆ ಮುಂದಾದ ಮಾಲೀಕರು. ಹೀಗಾಗಿ ಮುಂದಿನ ವಾರ ಖಾಸಗಿ ಬಸ್ ಮಾಲೀಕರ ಸಭೆಯ ಬಳಿಕ ರಾಜ್ಯದಲ್ಲಿ ಪ್ರಯಾಣ ದರ ಏರಿಕೆ ಫಿಕ್ಸ್ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಹೊರೆ ಆಗುತ್ತಿದೆ. ಅಶ್ವಮೇಘ ನ್ಯೂಸ್ಗೆ ಖಾಸಗಿ ಬಸ್ ಮಾಲೀಕ ರಾಜಣ್ಣ ಅಳಲನ್ನ ತೋಡ್ಕೊಂಡಿದ್ದಾರೆ. ತೈಲ ಬೆಲೆ ಏರಿಕೆಯಿಂದ ಉದ್ಯಮಕ್ಕೂ ದೊಡ್ಡ ಸಮಸ್ಯೆ ಆಗಿದೆ. ನಾವು ಬಂಡವಾಳ ಹಾಕಿದ್ದೇವೆ, ನಮಗೂ ಸಮಸ್ಯೆಗಳಿವೆ. ಕೇಂದ್ರ ಸರ್ಕಾರದ ದರ ಏರಿಕೆಯಿಂದ ಜೀವನ ಸಂಕಷ್ಟ. ಖಂಡಿತವಾಗಿ ದರ ಏರಿಕೆ ಮಾಡುತ್ತೇವೆ ಎಂದ ರಾಜಣ್ಣ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಎಲ್ಲೆಡೆ ಆಕ್ರೋಶ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಖಾಸಗಿ ಬಸ್ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಅದೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ ಅಂತ ಅಂದ್ರೆ ಚೈನ್ ಸರ್ಕಲ್ ಇದ್ದಂಗೆ ಎಲ್ಲೆಡೆ ಕೂಡ ಸಮಸ್ಯೆ ಆಗೇ ಆಗುತ್ತೆ. ಒಂದು ದಿನಸಿ ಐಟಮ್ ಇಂದ ಹಿಡಿದು ತಿನ್ನುವಂಥ ಆಹಾರಕ್ಕೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಅಲ್ಲೂ ಕೂಡ ಅಲ್ಲಿವರೆಗೂ ತಟ್ಟುತ್ತೆ ಬಿಸಿ ಅಂತ ಅಂದರೆ ಜಾಗತಿಕವಾಗಿ ಆರ್ಥಿಕ ಸ್ಥಿತಿ ಇರುವಂಥದ್ದೇ ಆಗುತ್ತೆ. ಬಟ್ ಇಲ್ಲಿ ಖಾಸಗಿ ಬಸ್ ಮಾಲೀಕರು ಹೇಳ್ತಾ ಇರುವಂಥದ್ದು, ನಾವು ಕೂಡ ದರ ಹೆಚ್ಚಳ ಮಾಡಬೇಕಾಗುತ್ತೆ. ಬಟ್ ಈಗ ದರ ಹೆಚ್ಚಳ ಆಗಿಲ್ವಾ? ಖಾಸಗಿ ಬಸ್ ವಿಚಾರಕ್ಕೆ ನಾವು ಮಾತನಾಡೋದಾದರೆ, ಕೆಲವೊಂದು ಹಬ್ಬ ಸಮಾರಂಭಗಳು ಅಥವಾ ಇನ್ನಿತರ ಏನೋ ಒಂದಿಷ್ಟು ತುರ್ತು ಪರಿಸ್ಥಿತಿಗಳಲ್ಲಿ ಜನ ಬೆಂಗಳೂರಿನಿಂದ ತಮ್ಮ ಊರಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ 2,000 - 3,000 ರೂಪಾಯಿವರೆಗೂ ಕೂಡ ರೇಟ್ ಹೆಚ್ಚಾಗಿದೆ. ಈಗಲೂ ಆಗುತ್ತೆ. ಈಗಿನ ಸಿಚುವೇಶನ್ ಅಲ್ಲೂ ಕೂಡ ಆ ಸಮಸ್ಯೆ ಇದೆ. ಬಟ್ ಈಗ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರುವಂಥದ್ದು, ಇದ್ರ ಬಗ್ಗೆ ಮುಂದಿನ ನಿರ್ಣಯ ಏನು ತೆಗೆದುಕೊಳ್ತಾರೆ ಕಾದು ನೋಡಬೇಕು.